ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ಇವತ್ತು ವೆಜ್ ಪೌಚ್ ಟಿಫಿನ್ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಫಸ್ಟ್ ನಮ್ಮನ್ನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಕ್ಯಾಬೇಜ್ ಹುರ್ಕೊಂಡಿರೋ ಕಡಾಯಿಯಲ್ಲೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಹಾಗೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕ್ಯಾಬೇಜನ್ನು ಮೊದಲು ಹುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂಚೂರು ಈರುಳ್ಳಿನೇ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪದಾಗ ಆಗೋ ತನಕ ಫ್ರೈ ಮಾಡಿ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಬೇಗ ಆಗುತ್ತೆ. ಆಮೇಲೆ ಒಂಚೂರು ಟೊಮೊಟೊನೂ ಹಾಕಿ, ಟೊಮೊಟೊನೂ ಸ್ವಲ್ಪ ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಈಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈಗ ಒಂಚೂರು ಅರಿಶಿನ ಪುಡಿ ಹಾಕಿದರೆ ಟೊಮೊಟೊ ಬೇಗ ಫ್ರೈ ಆಗುತ್ತಂತೆ. ಹಾಗೆ ಇದನ್ನು ಫ್ರೈ ಮಾಡಿದ ಮೇಲೆ, ಇದು ಸ್ವಲ್ಪ ಬೆಂದ ಮೇಲೆ ಈಗ ಕ್ಯಾಬೇಜ್ ಹಾಕ್ಕೋಬೇಕು. ಇದು ಬೆಂದಿದೆ ನೋಡಿ. ಈಗ ಕ್ಯಾಬೇಜ್ ಹಾಕ್ತಿದ್ದೀನಿ. ಕ್ಯಾಬೇಜನ್ನು ಹಾಕಿ ಅರ್ಧ ಫ್ರೈ ಮಾಡಿದ್ದೀವಿ, ಇನ್ನು ಅರ್ಧ ಇದರಲ್ಲಿ ಫ್ರೈ ಆಗುತ್ತೆ. ಸೊ ಈ ಥರ ಫ್ರೈ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥನ ಹಾಕೋದು. ಇದು ಫ್ರೈ ಆಗಿದೆ ಅನಿಸಿದ್ಮೇಲೆ ಇದಕ್ಕೆ 1 ಚಮಚ ಗರಂ ಮಸಾಲ, 2 ಚಮಚ ಖಾರದ ಪುಡಿ, ನಿಮ್ಮ ಅನುಕೂಲಕ್ಕೆ ತಕ್ಕ ಖಾರದ ಪುಡಿ ಹಾಕಿ ರುಚಿಯ ತಕ್ಕಷ್ಟು ಹಾಗೆ ನೀಟಾಗಿ ಮಿಕ್ಸ್ ಮಾಡಿ, ಉಪ್ಪು ಇನ್ನೂ ಸ್ವಲ್ಪ ಬೇಕಂದರೆ ಹಾಕಿ. ನಾನು ಮೊದಲೇ ಕರೆಕ್ಟಾಗಿ ಹಾಕಿಬಿಟ್ಟಿದ್ದೆ. ಇದನ್ನು ಈಗ 2 ನಿಮಿಷ ಮುಚ್ಚಿಡಿ. ಆಮೇಲೆ ಸ್ವಲ್ಪ 1-2 ಚಮಚ ನೀರು ಹಾಕಿ ಮುಚ್ಚಿಡಿ. ಆಮೇಲೆ ಆಫ್ ಮಾಡಿಬಿಡಿ ಗ್ಯಾಸ್ ಫ್ಲೇಮು. ಇದಕ್ಕೆ 1 ಕಪ್ ರವೆ, ಹಾಗೆ ಅರ್ಧ ಕಪ್ಪಷ್ಟು ಮೊಸರು, ಒಂಚೂರು ನೀರು, ಸ್ವಲ್ಪ ಸೋಡಾ ಪುಡಿ ಹಾಕಿ ಸ್ವಲ್ಪ 5 ನಿಮಿಷ ನೆನೆಯಲ್ಲಿಟ್ಟು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. 5-10 ನಿಮಿಷ ನೆನೆಗೆ ಇಡಬೇಕು, ಯಾಕಂದರೆ ರವೆ ನೆನಿಬೇಕಲ್ವ. ಇದನ್ನು ಸ್ವಲ್ಪ ಬೇಕಾದರೆ ನೀರು ಹಾಕಿ ಮಿಕ್ಸಿಗೆ ಹಾಕಬೇಕು. ಇದು ಯಾವ ತಿಕ್ನೆಸ್ಸಲ್ಲಿ ಬರಬೇಕು ಅಂದರೆ ತುಂಬ ಅಳಕಾಗಿ ಬರಬೇಕು. ಈಗ ನೋಡಿ, ಅದು ಪ್ಯಾನಲ್ಲಿ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಹಾಕಿದರೆ ಅದು ಸ್ಪ್ರೆಡ್ ಆಗಬೇಕು, ಈಸಿಯಾಗಿ ಸ್ಪ್ರೆಡ್ ಆಗಬೇಕು. ಕೈಯಲ್ಲಿ ದೋಸೆ ಥರ ತಿರುಗೋದಲ್ಲ. ಇದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಎಣ್ಣೆ ಹಾಕಿ 2 ಕಡೆಯಿಂದ ಫ್ರೈ ಮಾಡ್ಕೋಬೇಕು. 10 ನಿಮಿಷ ನೆನೆಯೋಕೆ ಇಟ್ವಲ್ಲ, ಆಮೇಲೆ ಉಪ್ಪು ಹಾಕಿ ಕಲಿಸ್ಕೊಂಡು ಈಗ ಪ್ಯಾನಲ್ಲಿ ಹಾಕಬೇಕು. ಈ ಥರ ಮಾಡಿಬಿಟ್ಟು ಇದು ಬೆಂದ ಮೇಲೆ ನೋಡಿ, ಈಗ ಮತ್ತೆ ಟರ್ನ್ ಮಾಡ್ತಾಯಿದ್ದೀನಿ. 3 ಡೈರೆಕ್ಷನಲ್ಲಿ ಟರ್ನ್ ಮಾಡಬೇಕು, ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ. ಸೊ ಇದನ್ನು ಒಂದು ಪ್ಲೇಟಿಗೆ ಅಥವಾ ಎಲ್ಲಾದರೂ ಒಂದು ತೆಗೆದುಬಿಟ್ಟು ಈಗ ಇದ್ರ ಮೇಲೆ ಫಿಲ್ಲಿಂಗ್ ಹೇಗೆ ಮಾಡೋದಂತ ಹೇಳ್ತೀನಿ. ಏನು ಪಲ್ಯ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಮಧ್ಯದಲ್ಲಿ ಹಾಕಿಬಿಟ್ಟು ಇದನ್ನು 4 ಕಡೆಯಿಂದ ಕ್ಲೋಸ್ ಮಾಡಬೇಕು. ಸ್ಕ್ವಯರ್ ಆಗಬೇಕು, ಟ್ರಯಾಂಗಲ್ ಆಗಬೇಕು, ನಿಮ್ಗೆ ಹಾಕಬೇಕು ಹಾಗೆ ಕ್ಲೋಸ್ ಮಾಡಬೇಕು. ಆಮೇಲೆ ಒಂಚೂರು ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿದ್ಮೇಲೆ ಇದು ರೆಡಿ ಆಯಿತು ಅಂತ ಅರ್ಥ. ಈಗ ಮತ್ತೆ ಪ್ಯಾನ್ ತೊಗೊಂಡು ಅದಕ್ಕೊಂಚೂರು ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಇನ್ನೊಂದು ರೌಂಡು ಫ್ರೈ ಮಾಡಬೇಕು. ನಿಧಾನಕ್ಕೆ ಫ್ರೈ ಮಾಡಬೇಕು, ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನಿಧಾನಕ್ಕೆ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತಕ್ಕೊಂಡ್ರೆ ವೆಜ್ ಪೌಚ್ ರೆಡಿ. ಇನ್ನೊಮ್ಮೆ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಥರ ಎಣ್ಣೆ ಹಾಕಿ ಈ ಥರ ಪೌಚ್, ಇದು ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ದೀನಿ ನಾನು. ಈ ಥರ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ತೆಗೆದು ಟೊಮೊಟೊ ಸಾಸ್ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ವೆಜಿಟೇಬಲ್ಸ್ನ ಖುಷಿಯಾಗಿ ತಿಂತಾರೆ. ಸೊ ಟ್ರೈ ಮಾಡಿ, ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.